ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿಯ ಬಗ್ಗೆ ಒಂದು ಚಿಕ್ಕ ಭಾಷಣವನ್ನು ನೋಡೋಣ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಗಾಂಧೀಜಿಯವರಿಗೆ ಇಷ್ಟವಾದ ಗೀತೆಗಳಲ್ಲೂ ಇದು ಒಂದಾಗಿದೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ಪೋಷಕರೇ, ನನ್ನ ಸ್ನೇಹಿತರೆ, ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳು. ಈ ದಿನ ಅಂದರೆ ಅಕ್ಟೋಬರ್ 2ರಂದು ನಾವು ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವಾಗಿದೆ. ಈ ದಿನ ನಾವು ಗಾಂಧಿ ಜಯಂತಿ ಅಂದರೆ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತುಗಳು. ಬಾಪು ರಾಷ್ಟ್ರಪಿತ ಎಂದೇ ಪ್ರಸಿದ್ಧರಾಗಿರುವ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಗುಜರಾತಿನ ಪೋರ್ಬಂದರ್ ಎಂಬಲ್ಲಿ ಜನಿಸಿದರು. ಅಕ್ಟೋಬರ್ 2, 1869ರಲ್ಲಿ ಪೋರ್ಬಂದರ್, ಗುಜರಾತಿನ ಪೋರ್ಬಂದರ್ ಎಂಬಲ್ಲಿ ಜನಿಸುತ್ತಾರೆ. ಇವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ ಗಾಂಧಿ. ಮೋಹನದಾಸ್ ಕರಮಚಂದ ಗಾಂಧಿ. ಇವರ ತಂದೆಯ ಹೆಸರು ಕರಮಚಂದ ಗಾಂಧಿ. ಕರಮಚಂದ ಗಾಂಧಿ ಇವರು ದಿವಾನರಾಗಿದ್ದರು. ತಾಯಿ ಪುತಲಿಬಾಯಿ. ಇವರು ದೈವಭಕ್ತೆಯಾಗಿದ್ದರು. ಪುರಾಣ ಪುಣ್ಯಕಥೆಗಳನ್ನು ಮಗನಿಗೆ ಹೇಳಿಕೊಡುತ್ತಿದ್ದರು. ಆಧ್ಯಾತ್ಮಿಕತೆ ಗಾಂಧೀಜಿಯವರ ಬದುಕಿನ ಒಂದು ಭಾಗವಾಗಿತ್ತು ಎಂದು ಹೇಳಬಹುದು. ತಮ್ಮ 14ನೇ ವಯಸ್ಸಿಗೆ ಕಸ್ತೂರಿಬಾ ಅವರನ್ನು ಮದುವೆಯಾದರು. ನಂತರ ಅವರು ಕಾನೂನು ಕಲಿಯಲು ಇಂಗ್ಲೆಂಡಿಗೆ ಹೋದರು. 1891ರಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸಿ ಭಾರತಕ್ಕೆ ಮರಳಿದರು. ಮಹಾತ್ಮ ಗಾಂಧೀಜಿ ಅವರು ಭಾರತದ ಒಬ್ಬ ಶ್ರೇಷ್ಠ ವಕೀಲರಾಗಿ, ರಾಜಕಾರಣಿಯಾಗಿ ಹಾಗೂ ಸ್ವತಂತ್ರ ಹೋರಾಟಗಾರರ ಸಾಲಿನಲ್ಲಿ ಮೊದಲಿಗರಾಗಿ ತಮ್ಮನ್ನು ತೊಡಗಿಸಿಕೊಂಡರು. 1917 ಬ್ರಿಟಿಷರ ವಿರುದ್ಧ ಚಂಪಾರಣ್ಣ ಸತ್ಯಾಗ್ರಹ ಆರಂಭಿಸಿದರು. 1919ರಲ್ಲಿ ರೌಲತ್ ಕಾಯಿದೆಯ ವಿರುದ್ಧ ಮೊದಲ ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಂಡರು. ಆಗಸ್ಟ್ 1, 1920ರಲ್ಲಿ ಅಸಹಕಾರ ಚಳುವಳಿಯನ್ನು ಆರಂಭಿಸಿದರು. ಮಾರ್ಚ್ 12, 1930ರಲ್ಲಿ ದಂಡಿ ಸತ್ಯಾಗ್ರಹ. 1942 ಆಗಸ್ಟ್ 8ರಂದು ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸಿದರು. ಮಾಡು ಇಲ್ಲವೇ ಮಡಿ ಎಂದು ಜನರಿಗೆ ಕರೆ ನೀಡಿದರು. ಅಹಿಂಸಾವಾದಿಯಾಗಿ ಸತ್ಯಾಗ್ರಹ ಚಳುವಳಿಗಳ ಮೂಲಕ 1947ರಂದು ಭಾರತಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಇವರು ಯಾವಾಗಲೂ ಖಾದಿಯಿಂದ ಮಾಡಿದ ಸರಳ ಧೋತಿಯನ್ನು ಧರಿಸುತ್ತಿದ್ದರು. ಇವರು ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ಹೊಂದಿದ್ದರು. 1948 ಜನವರಿ 30ರಂದು ನಾಥೂರಾಮ್ ಗೋಡ್ಸೆ ಎಂಬುವರು ಗಾಂಧೀಜಿಯವರಿಗೆ ಗುಂಡು ಹಾರಿಸಿದ ಪರಿಣಾಮವಾಗಿ ಹೇ ರಾಮ್ ಎನ್ನುತ್ತಾ ತಮ್ಮ ಕೊನೆಯ ಉಸಿರನ್ನು ಎಳೆದರು.
ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಂದರೆ ಅಕ್ಟೋಬರ್ 2 ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಲ್ಲಿಗೆ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಎಲ್ಲರಿಗೂ ಧನ್ಯವಾದಗಳು.